Good morning everyone. I am Supriya Bansudi from SB Wisdom Career Academy Vijaypur. Today I am taking you all into a session named Parts of Speech. Firstly, let us understand what is parts of speech, why we have to study the parts of speech. This in our English language, ನಮ್ಮ English language ಅಲ್ಲಿ parts of speech ಅನ್ನುವಂಥದ್ದು ಒಂದು ಬಿಲ್ಡಿಂಗ್ ಬ್ಲಾಕ್ ಆಗಿ ನಿಂತಿದೆ. So it is very indeed essential for all of us to study. Okay? ಈಗ ಪಾರ್ಟ್ಸ್ ಆಫ್ ಸ್ಪೀಚ್ನ ಈ ವರ್ಡ್ನ ಮೀನಿಂಗ್ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಸ್ಪೀಚ್ ಅಂದರೆ ಒಂದು ಸೆಂಟೆನ್ಸ್, ಲ್ಯಾಂಗ್ವೇಜ್ ಸೆಂಟೆನ್ಸ್ ನೋಡೋಣ. ಸೆಂಟೆನ್ಸಲ್ಲಿ ಪ್ರತಿಯೊಂದು ವರ್ಡ್ಗೂ ಕೂಡ ಅದರದ್ದೇ ಆದಂತಹ ರೆಸ್ಪೆಕ್ಟಿವ್ ಜಾಬ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಕ್ರಿಕೆಟ್ ಟೀಮಲ್ಲಿ ಬೌಲರಿಗೊಂದು ಕೆಲಸ ಇರುತ್ತೆ, ಬ್ಯಾಟ್ಸ್ಮನಿಗೊಂದು ಕೆಲಸ ಇರುತ್ತೆ, ಅಂಪೈರ್ಗೊಂದು ಕೆಲಸ ಇರುತ್ತೆ, ವಿಕೆಟ್ ಕೀಪರಿಗೊಂದು ಕೆಲಸ ಇರುತ್ತೆ. ಅದೇ ಥರ ನಮ್ಮ ಇಂಗ್ಲಿಷ್ ಸೆಂಟೆನ್ಸಲ್ಲಿ ಕೂಡ ಪ್ರತಿ ವರ್ಡ್ಗೂ ಕೂಡ ಅದರದ್ದೇ ಆದಂಥ ರೆಸ್ಪೆಕ್ಟಿವ್ ಜಾಬ್ಗಳಿರುತ್ತೆ. ಓಕೆ, ಸೊ ದೇರ್ ಆರ್ ಆಲ್ಸೋ 8 kinds ಆಫ್ ಪಾರ್ಟ್ಸ್ ಇನ್ ದಿಸ್. ಲೆಟ್ ಅಸ್ ಸ್ಟಡಿ ದೋಸ್ ಪಾರ್ಟ್ಸ್. ಆ ಪಾರ್ಟ್ಸ್ಗಳು ಯಾವ್ದು ಅಂತ ಹೇಳಿ ನಾವು ನೋಡೋಣ. ಫಸ್ಟಿಗೆ ನೌನ್ ಬರುತ್ತೆ. ನೌನ್, ಪ್ರೊನೌನ್, ವರ್ಬ್, ಎಡ್ವರ್ಬ್, ಎಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಅಂತ ಹೇಳಿ 8 ತರಹದ ಪಾರ್ಟ್ಸ್ಗಳನ್ನ ನಾವಿಲ್ಲಿ ನೋಡ್ತೀವಿ. ಅದರಲ್ಲಿ ಫಸ್ಟ್ ಇವತ್ತು ನಾವು ನೌನ್ ಅಂದ್ರೆ ಏನಂತ ಹೇಳಿ ನಾವು ಕಲಿಯೋಣ. ಓಕೆ, ನೌನ್ ಅಂದ್ರೆ ನಾವು ಯಾವುದನ್ನ ಟಚ್ ಮಾಡ್ತೀವಿ, ಯಾವುದನ್ನ ಫೀಲ್ ಮಾಡ್ತೀವಿ, ಯಾವುದನ್ನ ನಾವು ಸ್ಮೆಲ್ ಮಾಡ್ತೀವಿ, ಯಾವುದನ್ನ ನಾವು ನೋಡ್ತೀವಿ ಅಂಥ ಅದು ಒಂದು ಪ್ಲೇಸ್ ಆಗಿರ್ಬೋದು, ಒಂದು ಜಾಗ ಆಗಿರ್ಬೋದು, ಒಂದು ಪರ್ಸನ್ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅವರೆಲ್ಲ ಒಂದು ವಸ್ತು ಕೂಡ ಆಗಿರ್ಬೋದು. ಅಂಥ ವರ್ಡ್ಸ್ಗಳನ್ನ ನಾವು ನೌನ್ ಅಂತ ಹೇಳಿ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಮ್ಯೂಸಿಕ್ ಅನ್ನೋದು ಒಂದು ನೌನ್, ಫ್ರೀಡಮ್, ರವಿ, ರಾಜು, ನ್ಯೂಸ್ ಪೇಪರ್ ಇವೆಲ್ಲ ಒಂದು ನೌನ್ಸ್ ಆಗಿ ನಾವು ನೋಡ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಇನ್ ಸೆಂಟೆನ್ಸಸ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಎಕ್ಸಾಂಪಲ್, ರವಿ ಈಸ್ ರೀಡಿಂಗ್ ಅ ಬುಕ್. ಇಲ್ಲಿ ರವಿ ಅನ್ನುವಂಥದ್ದು ಒಂದು ವ್ಯಕ್ತಿನ ಸೂಚಿಸ್ತಾ ಇದೆ. ಸೊ ರವಿ ಅನ್ನೋದು ಇಲ್ಲಿ ನೌನ್ ಆಗುತ್ತೆ. ಇನ್ನು ಇಲ್ಲಿ ಬುಕ್ ಅನ್ನುವಂಥದ್ದು ಒಂದು ಥಿಂಗ್ ಅನ್ನು ಸೂಚಿಸ್ತಾ ಇದೆ. ಸೊ ಇಲ್ಲಿ ಬುಕ್ ಅನ್ನುವಂಥದ್ದು ನೌನ್ ಆಗುತ್ತೆ. ಓಕೆ, ಇಫ್ ಯು ಸಿ ದ ಸೆಕೆಂಡ್ ಎಕ್ಸಾಂಪಲ್, ವಿಜಯಪುರ್ is a beautiful city. ಓಕೆ, ಇಲ್ಲಿ ನೋಡಿ ವಿಜಯಪುರ ಅನ್ನುವಂಥದ್ದು ಇಲ್ಲಿ ಒಂದು ಪ್ಲೇಸ್ ಅನ್ನ ಸೂಚಿಸ್ತಾ ಇದೆ, ಮತ್ತೆ ಸಿಟಿ ಅನ್ನುವಂಥದ್ದು ಇಲ್ಲಿ ಕೂಡ ಒಂದು ಪ್ಲೇಸ್ ಅನ್ನ ಸೂಚಿಸ್ತಾ ಇದೆ. ಈ ತರ ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ಅನ್ನ ಸೂಚಿಸ್ತಾ ಇರುವಂತಹದ್ದು, ಜಾಗವನ್ನು ಸೂಚಿಸುವಂತಹ ವರ್ಡ್ಸ್ ಗಳನ್ನ ನಾವು ನೌನ್ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಥರ್ಡ್ ಎಕ್ಸಾಂಪಲ್ ನೋಡೋದಾದ್ರೆ, ದ ಟೀಚರ್ explained the concept to the students. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಟೀಚರ್ ಅನ್ನುವಂಥದ್ದು ಒಂದು ನೌನ್ ಆಗುತ್ತೆ, ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಆ ವ್ಯಕ್ತಿನ ಸೂಚಿಸ್ತಾ ಇದೆ. ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ಕೂಡ ಒಂದು ನೌನ್ ಆಗುತ್ತೆ. ಈ ಸೆಂಟೆನ್ಸ್ ಅಲ್ಲಿ ಇನ್ನೊಂದು ವರ್ಡ್ ನೌನ್ ಆಗುತ್ತೆ, ಅದು ಯಾವುದು ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಐ ಹೋಪ್ ದಿಸ್ ನೌನ್ ಇಸ್ ಕ್ಲಿಯರ್. ಯಾವ ವರ್ಡ್ಸ್ಗಳು ಒಂದು ವ್ಯಕ್ತಿನ ಸೂಚಿಸುತ್ತೋ, ಒಂದು ಜಾಗವನ್ನು ಸೂಚಿಸುತ್ತೋ, ಒಂದು ವಸ್ತುನ ಸೂಚಿಸುತ್ತೋ ಅಂತಹ ವರ್ಡ್ಸ್ಗಳನ್ನ ನಾವು ನೌನ್ ಅಂತ ಹೇಳಿ ಕರಿತೀವಿ. ಇನ್ನು ಇದರಲ್ಲಿ ಕೈಂಡ್ಸ್ಗಳಿದಾವೆ. ಫಸ್ಟ್ ಇಸ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದ್ರೆ ಏನು? ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ನಾವು ಆ ಪ್ಲೇಸ್ನ ಹೆಸರು ಹೇಳ್ತಾ ಇದ್ದೀವಿ ಅಂದ್ರೆ, ಆ ವಸ್ತುವಿನ ಹೆಸರು ಹೇಳ್ತಾ ಇದ್ದೀವಿ ಅಂದ್ರೆ, ಆ ಪರ್ಸನ್ ಅನ್ನ ಹೆಸರು ಹೇಳ್ತಾ ಇದ್ದೀವಿ ಅಂತಂದ್ರೆ ದೋಸ್ ವಿಲ್ ಬಿ ದಿ ಪ್ರಾಪರ್ ನೌನ್. ನೀವು ಇಲ್ಲಿ ಎಕ್ಸಾಂಪಲ್ನ ಅಬ್ಸರ್ವ್ ಮಾಡ್ತಾ ಹೋಗಿ, ರಾಮ್ ಮತ್ತೆ ಮೋಹನ್ ಅನ್ನೋದು ಪರ್ಟಿಕ್ಯುಲರ್ ಆಗಿ ಯಾರು ಅಂತ ಹೇಳಿ ನಿಮ್ಗೆ ಸೂಚಿಸ್ತಾ ಇದೆ, ಗೊತ್ತಾಗ್ತಾ ಇದೆ ನಮಗೆ ಇಲ್ಲಿ ಯಾವ ಪರ್ಸನ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. RBI, ದ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳಿ ನೋಡಿ, ನೀವು ಪರ್ಟಿಕ್ಯುಲರ್ ಆಗಿ ಯಾವ ಬ್ಯಾಂಕ್ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ. ಲಂಡನ್, ಇಂಡಿಯಾ ಅಂತ ಹೇಳಿ ನೋಡಿ, ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸ್, ಯಾವ್ದು ಕಂಟ್ರಿ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ತಾಜ್ ಮಹಲ್, ಗೋಲ್ ಗುಂಬಜ್ ನೋಡಿ, ನೀವು ಪರ್ಟಿಕ್ಯುಲರ್ ಆಗಿ ಯಾವ ಮಾನ್ಯುಮೆಂಟ್ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ. ಈ ತರ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು.
ಈ ವ್ಯಕ್ತಿ ಹೆಸರು ಇದೆ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದ್ರೆ, ಈ ವಸ್ತುವಿನ ಹೆಸರು ಇದೇ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇದ್ರೆ ಅಂಥ ವರ್ಡ್ಸ್ಗಳನ್ನ ನಾವು ಪ್ರಾಪರ್ ನೌನ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ದೆನ್ ವಿ ವಿಲ್ ಗೋ ಟು ದ ನೆಕ್ಸ್ಟ್. ಇಲ್ಲಿ ನೆಕ್ಸ್ಟ್ ಕೈಂಡ್ ಯಾವುದು ಅಂದ್ರೆ ಕಾಮನ್ ನೌನ್. ಕಾಮನ್ ನೌನ್ ಅಂದ್ರೆ ಏನು? ನೇಮ್ ಆಫ್ ಅ ಕ್ಲಾಸ್. ಕ್ಲಾಸ್ ಅಂದ್ರೆ ಇಲ್ಲಿ ನಾವು ಗ್ರೂಪ್ ಅಂತ ಹೇಳಿ ನಾವು ನೋಡ್ತೀವಿ. ಕ್ಲಾಸ್ ಅಂದ್ರೆ ಏನು? ಗ್ರೂಪ್. ಪರ್ಟಿಕ್ಯುಲರ್ ಆಗಿ ಗ್ರೂಪಿನ ಹೆಸರು, ಒಂದು ಗ್ರೂಪ್ ಆಫ್ ಪರ್ಸನ್ ಆಗಿರ್ಬೋದು, ಜನರ ಗುಂಪಾಗಿರ್ಬೋದು, ವಸ್ತುಗಳ ಗುಂಪಾಗಿರ್ಬೋದು, ಆರ್ಎಲ್ಸ್ ಒಂದು ಜಾಗಗಳ ಗುಂಪಾಗಿರ್ಬೋದು, ಆ ಗ್ರೂಪಿನ ಹೆಸರನ್ನ ನಾವು ನೋಡ್ತಾ ಇದೀವಿ. ಅಂಥವನ್ನ ನಾವು ಕಾಮನ್ ನೌನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಈಗ ಒಬ್ಬ ರವಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಸುತ್ತಮುತ್ತ ಅವನ ಫ್ರೆಂಡ್ಸ್ ಇದ್ದಾರೆ 5-6 ಜನ. ಸೊ ಆ ಗುಂಪಿಗೆ ನಾವೇನಂತ ಹೇಳಿ ಕರಿತೀವಿ? ಬಾಯ್ಸ್ ಅಂತ ಹೇಳಿ ನಾವು ಕರಿತೀವಿ. ಸ್ನೇಹ ಅಂತ ಹೇಳಿ ಒಬ್ಳು ಹುಡುಗಿ ಇದ್ದಾಳೆ, ಅವಳ ಜೊತೆ ಇನ್ನೂ 5-6 ಜನ ಅವಳ ಫ್ರೆಂಡ್ಸ್ ಇದ್ದಾರೆ. ನಾವು ಅವ್ರನ್ನ ಆ ಗ್ರೂಪಿನ ನಾವೇನಂತ ಹೇಳಿ ಕರಿಬಹುದು? ಗರ್ಲ್ಸ್ ಅಂತ ಹೇಳಿ ಕರಿಬಹುದು. ಈ ತರ ಕಾಮನ್ ಆಗಿ ಇನ್ ಜನರಲ್ ಆಗಿ ಕರೆಯುವಂತಹ ವರ್ಡ್ಸ್ಗಳು, ದೋಸ್ ವರ್ಡ್ಸ್ ಕಮ್ ಅಂಡರ್ ಕಾಮನ್ ನೌನ್. ಈಗ ನಾವು ಡಿಫ್ರೆನ್ಸ್ ನೋಡ್ತಾ ಹೋಗೋಣ, ಕಂಪೇರ್ ಮಾಡೋಣ ಯಾವುದು ಯಾವ ತರ ಇದೆ ಅಂತ ಹೇಳಿ. ಈಗ ಪ್ರಾಪರ್ ನೌನ್ ಅಲ್ಲಿ ನೀವು ಎಕ್ಸಾಂಪಲ್ ನೋಡಿ, ರಾಮ್ ಮತ್ತು ಮೋಹನ್ ಅಲ್ಲಿ ಏನ್ ಕಾಮನ್ ಕಾಣಿಸ್ತಾ ಇದೆ? ಇಬ್ರು ಕೂಡ ಬಾಯ್ಸ್ ಆಗಿದ್ದಾರೆ. ಇಲ್ಲಿ ದ ಬ್ಯಾಂಕ್ ಆಫ್ ಬರೋಡಾ ಮತ್ತೆ ದಿ RBI ಅನ್ನೋದು ನೋಡೋದಾದ್ರೆ ಎರಡರಲ್ಲೂ ಏನ್ ಕಾಮನ್ ಕಾಣಿಸ್ತಾ ಇದೆ ನಮ್ಗೆ? ಎರಡರಲ್ಲೂ ನಮ್ಗೆ ಬ್ಯಾಂಕ್ ಅನ್ನುವಂಥದ್ದು ಕಾಮನ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ತಾಜ್ ಮಹಲ್ ಮತ್ತೆ ಇದು ಗೋಲ್ ಗುಂಬಜ್ ನೋಡಿ, ತಾಜ್ ಮಹಲ್ ಮತ್ತು ಗೋಲ್ ಗುಂಬಜ್ ನಡುವೆ ಏನ್ ಕಾಮನ್ ಸಿಮಿಲಾರಿಟಿ ನಮ್ಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಎರಡೂ ಕೂಡ ಮಾನ್ಯುಮೆಂಟ್ಗಳಾಗಿದ್ದಾವೆ. ನ್ಯೂಸ್ ಪೇಪರ್ ನೋಡಿದ್ರಿ ನೀವು ಆಗ್ಲೇ, ಡೆಕ್ಕನ್ ಹೆರಾಲ್ಡ್ ಮತ್ತೆ ದ ಹಿಂದೂ ನ್ಯೂಸ್ ಪೇಪರ್ ನೀವು ಪ್ರಾಪರ್ ನಲ್ಲಿ ನೋಡಿದ್ರಿ. ಅವೆರಡರಲ್ಲೂ ಏನ್ ಕಾಮನ್ ಕಾಣ್ತಾ ಇದೆ? ಅವೆರಡು ನ್ಯೂಸ್ ಪೇಪರ್ಸ್ ಅಂತ ಹೇಳಿ ನಾವು ಕಾಣ್ತಾ ಇದೀವಿ. ಇನ್ನಾಗ್ಲೇ ನಾವು ಸ್ಯಾಮ್ಸಂಗ್ ಮತ್ತೆ ನೋಕಿಯಾ ಅನ್ನುವಂತಹದೊಂದು ಇಲ್ಲಿ ನೋಡಿದ್ವಿ ನಾವು ಪ್ರಾಪರ್ ನಲ್ಲಿ. ಎರಡರಲ್ಲೂ ಏನ್ ಕಾಮನ್ ಆಗಿದೆ? ಎರಡೂ ಕೂಡ ಫೋನ್ ಅಂತ ಹೇಳಿ ನಮಗೆ ಸೂಚಿಸ್ತಾ ಇದೆ. ಇನ್ ಕಾಮನ್ ಆಗಿ ಜನರಲ್ ಆಗಿ ನಾವೇನಂತ ಹೇಳಿ ಕರಿತೀವಿ? ಫೋನ್ ಅಂತ ಹೇಳಿ ಕರಿತೀವಿ. ಈ ತರ ಇನ್ ಜನರಲ್ ಆಗಿ ಕಾಮನ್ ಆಗಿ ಹೇಳುವಂತಹ ವರ್ಡ್ಸ್ಗಳನ್ನ ನಾವು ಕಾಮನ್ ನೌನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ದೆನ್ ವಿ ವಿಲ್ ಗೋ ಟು ದಿ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದ್ರೆ ಏನು ಅಂದ್ರೆ ಇಟ್ ರೆಫರ್ಸ್ ಟು ಅ ಪರ್ಟಿಕ್ಯುಲರ್ ಗ್ರೂಪ್. ಈಗ ಪರ್ಟಿಕ್ಯುಲರ್ ಗ್ರೂಪ್ ಅನ್ನ ಒಂದು ಹೆಸರು ಇರುತ್ತೆ, ದೋಸ್ ವರ್ಡ್ಸ್ ಆರ್ ಕಾಲ್ಡ್ ಎಸ್ ಕಲೆಕ್ಟಿವ್ ನೌನ್. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಈಗ ನೋಡಿ ನಮ್ಮ ಹತ್ರ ಜಾಸ್ತಿ ಕೀಗಳಿದ್ದಾವೆ, ದೆನ್ ವಿಲ್ ಕಾಲ್ ಇಟ್ ಆಸ್ ಬಂಚ್ ಆಫ್ ಕೀಸ್. ನಾವಿಲ್ಲಿ ಬಂಚ್ ಅನ್ನುವಂತಹ ವರ್ಡ್ನ ಯೂಸ್ ಮಾಡ್ತೀವಿ. ಈಗ ನಮ್ಮ ಹತ್ರ ಜಾಸ್ತಿ ಗ್ರೇಪ್ಸ್ಗಳಿದ್ದಾವೆ, ನಾವು ಅದನ್ನ ಬಂಚ್ ಆಫ್ ಗ್ರೇಪ್ಸ್ ಅಂತ ಹೇಳಿ ಕರಿತೀವಿ. ಬಂಚ್ ಅನ್ನುವಂತಹ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಗ್ರೇಪ್ಸ್ ನ ಗ್ರೂಪಿಗೆ ಏನಂತ ಹೇಳಿ ಹೆಸರು ಕೊಡ್ತಿದೀವಿ ನಾವಿಲ್ಲಿ? ಬಂಚ್ ಆಫ್ ಗ್ರೇಪ್ಸ್ ಅಂತ ಹೇಳಿ ಕರಿತಿದೀವಿ. ಈಗ ನಮ್ಮ ಹತ್ರ ಜಾಸ್ತಿ ಶಿಪ್ಗಳಿದ್ದಾವೆ, ಹಡಗುಗಳು ಜಾಸ್ತಿ ಇದೆ, ಗ್ರೂಪ್ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಹಡಗುಗಳ ಗುಂಪನ್ನ ಏನಂತ ಹೇಳಿ ಕರಿತೀವಿ? ಫ್ಲೀಟ್ ಅಂತ ಹೇಳಿ ನಾವು ಕರಿತೀವಿ. ನಮ್ಮ ಹತ್ರ ಜಾಸ್ತಿ ಪೇಪರ್ಸ್ಗಳಿದ್ದಾವೆ, ಅದ್ ನಾವೇನಂತ ಹೇಳಿ ಕರಿತೀವಿ? ಬಂಡಲ್ಸ್ ಆಫ್ ಪೇಪರ್ ಅಂತ ಹೇಳಿ ನಾವು ಕರಿತೀವಿ. ಜಾಸ್ತಿ ಸೋಲ್ಜರ್ಸ್ ನ ಒಂದು ಗ್ರೂಪಿಗೆ ಏನಂತ ಹೇಳಿ ಕರಿತೀವಿ? ಟ್ರೂಪ್ ಆಫ್ ಸೋಲ್ಜರ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ನಮ್ಮ ಹತ್ರ ಜಾಸ್ತಿ ಹಕ್ಕಿಗಳು ಜಾಸ್ತಿ ಇದಾವೆ, ಬರ್ಡ್ಸ್ಗಳು ಜಾಸ್ತಿ ಇದಾವೆ ಅಂದ್ರೆ ನಾವೇನಂತ ಹೇಳಿ ಕರಿತೀವಿ? ಅದನ್ನ ನಾವು ಫ್ಲಾಕ್ ಅಂತ ಹೇಳಿ ಯೂಸ್ ಮಾಡಿ ಫ್ಲಾಕ್ ಆಫ್ ಬರ್ಡ್ಸ್ ಅಂತ ಹೇಳಿ ನಾವು ಕರಿತೀವಿ. ಈ ತರ ಆ ಪರ್ಟಿಕ್ಯುಲರ್ ಆಗಿ ಆ ಗ್ರೂಪಿನ ಹೆಸರನ್ನ ನಾವು ನೋಡ್ತಾ ಹೋಗೋದಾದ್ರೆ ಅವುಗಳನ್ನ ನಾವು ಕಲೆಕ್ಟಿವ್ ನೌನ್ ಅಂತ ಹೇಳಿ ನಾವು ತಗೊಂಡ್ ಬರ್ತೀವಿ. ಈಗ ಇನ್ನೊಂದಿದೆ, ಬೇಬಿ ಆಫ್ ಗರ್ಲ್ಸ್ ಅಂತ ಹೇಳಿ ನಾವು ಕರಿತೀವಿ. ಹುಡುಗಿಯರ ಗುಂಪನ್ನ ನಾವೇನಂತ ಹೇಳಿ ಕರಿತೀವಿ? ಬೇಬಿ ಆಫ್ ಗರ್ಲ್ಸ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಈ ತರ ಪರ್ಟಿಕ್ಯುಲರ್ ಆಗಿ ಗ್ರೂಪಿನ ಹೆಸರನ್ನ ನಮಗೆ ಸೂಚಿಸ್ತಾ ಇದ್ರೆ ಬಂಡಲ್, ಬಂಚ್, ಟ್ರೂಪ್, ಫ್ಲಾಕ್ ಅಂಡ್ ಫ್ಲೀಟ್, ಬಂಚ್, ಈ ತರ ನಮಗೆ ವರ್ಡ್ಗಳು ಕಾಣಿಸ್ತಾ ಇದ್ದಾವೆ ಅಂತಂದ್ರೆ ದೋಸ್ ವಿಲ್ ಬಿ ಅಂಡರ್ ಕಲೆಕ್ಟಿವ್ ನೌನ್ ಅಂತ ಹೇಳಿ ತಿಳ್ಕೊಬೇಕು. ಓಕೆ, ದೆನ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್. ಈಗ ಅಬ್ಸ್ಟ್ರಾಕ್ಟ್ ನೌನ್ ಬಗ್ಗೆ ತಿಳ್ಕೊಳ್ಳೋಣ. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು? ಇಟ್ ರೆಫರ್ಸ್ ಅನ್ ಐಡಿಯಾ, ಒಂದು ಐಡಿಯಾನ ಸೂಚಿಸುತ್ತೆ, ಗುಣ ಸೂಚಿಸುತ್ತೆ, ಮತ್ತೆ ಫೀಲಿಂಗ್ಸ್ ಲೈಕ್ ಎಮೋಷನ್ಸ್ ಅನ್ನ ಸೂಚಿಸುತ್ತೆ. ಇದನ್ನ ನಾವು ಫಿಸಿಕಲ್ ಆಗಿ ಸ್ಟ್ರಕ್ಚರಲ್ ಆಗಿ ನೋಡೋದಿಲ್ಲ, ನಮ್ಮ ಕಣ್ಣಿಗೆ ಅದು ಕಾಣೋದಿಲ್ಲ. ಅಂಡ್ ಇಟ್ ಕ್ಯಾನ್ ಬಿ ಓನ್ಲಿ ಫೆಲ್ಟ್, ನಾವು ಅದನ್ನ ಏನ್ ಮಾಡಬಹುದು? ಬರೀ ನಾವು ಅದನ್ನ ಫೀಲ್ ಮಾಡಬಹುದು. ಇಟ್ ಈಸ್ ಇಂಟ್ಯಾಂಜಿಬಲ್ ಇನ್ ನೇಚರ್. ಇಂಟ್ಯಾಂಜಿಬಲ್ ಅಂತ ಹೇಳಿದ್ರೆ ಯಾವ ವಸ್ತುಗಳನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ವೋ, ಮುಟ್ಲಿಕ್ಕೆ ಆಗೋದಿಲ್ವೋ,
ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ವೋ, ಬರೀ ನಾವು ಅದನ್ನ ಏನ್ ಮಾಡ್ಬೋದು, ಫೀಲ್ ಮಾಡಬಹುದು. ಅಂತಹ ವಸ್ತುಗಳನ್ನ ನಾವು ಇಂಟ್ಯಾಂಜಿಬಲ್ ಅಂತ ಹೇಳಿ ನಾವು ಕರಿತೀವಿ. ದೀಸ್ ಅಬ್ಸ್ಟ್ರಾಕ್ಟ್ ನೌನ್ಸ್ ವಿಲ್ ಆಲ್ವೇಸ್ ಇನ್ ದಿ ಇಂಟ್ಯಾಂಜಿಬಲ್. ಓಕೆ, ಇಲ್ಲಿ ಆಂಗರ್, ಸಿಟ್ಟಿದೆ. ಇಲ್ಲಿ ಸಿಟ್ಟನ್ನ ನಾವು ನೋಡ್ಲಿಕ್ಕಾಗುತ್ತಾ, ಟಚ್ ಮಾಡ್ಲಿಕ್ಕಾಗುತ್ತಾ, ನಾವೇನ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಇಲ್ಲಿ ಫ್ರೀಡಮ್ ಅಂತ ಹೇಳಿ ಇದೆ, ಒಳ್ಳೆತನ, ಗುಡ್ನೆಸ್ ಅಂತ ಹೇಳಿ ಇದೆ, ಒಳ್ಳೆತನ. ಅದನ್ನ ನಾವು ಫೀಲ್ ಮಾಡ್ಲಿಕ್ಕಾಗುತ್ತೆ, ಮುಟ್ಲಿಕ್ಕೆ ಆಗೋದಿಲ್ಲ, ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಫ್ರೀಡಮ್ ಇದೆ, ಸ್ವಾತಂತ್ರ್ಯ ಅನ್ನುವಂಥದ್ದಿದೆ, ನಾವು ಅದನ್ನ ಮುಟ್ಲಿಕ್ಕಾಗುತ್ತಾ, ನಾವು ಬರೀ ಅದನ್ನ ಫೀಲ್ ಮಾಡ್ಬೋದು. ಈ ತರ ಯಾವ ವಸ್ತುಗಳನ್ನ ನಾವು ಬರೀ ಫೀಲ್ ಮಾಡಬಹುದು ಅಂಥ ವಸ್ತುಗಳನ್ನ ನಾವು, ಅಂಥ ವರ್ಡ್ಸ್ಗಳನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ದೆನ್ ವಿ ವಿಲ್ ಮೂವ್ ಟು ದಿ ಮಟೀರಿಯಲ್ ನೌನ್. ಮಟೀರಿಯಲ್ ನೌನ್ ಅಂದ್ರೆ ಏನು? ಇಟ್ ರೆಫರ್ಸ್ ಟು ಅ ಮಟೀರಿಯಲ್. ಆ ಪ್ರಾಡಕ್ಟ್ನ ಮಟೀರಿಯಲ್ಸ್ ನಲ್ಲಿ ಸೂಚಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಒಂದು ಕಂಪನಿ ಫೈನಲ್ ಪ್ರಾಡಕ್ಟ್ ಒಂದು ಮಾಡಿದೆ, ಆ ಫೈನಲ್ ಪ್ರಾಡಕ್ಟ್ ಯಾವ್ದನ್ನ ತಯಾರಿ ಮಾಡಿದೆ ಅಂತ ಹೇಳಿ. ಈಗ ಇನ್ನು ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ಇಲ್ಲಿ ಒಂದು ಪಾರ್ಕರ್ ಪೆನ್ ಇದೆ, ಇದು ಪಾರ್ಕರ್, ಇದು ಕಂಪನಿ. ಓಕೆ, ದಿಸ್ ಇಸ್ ಅ ಕಂಪನಿ. ಪಾರ್ಕರ್ ಕಂಪನಿ ಏನ್ ಉತ್ಪತ್ತಿ ಮಾಡುತ್ತೆ? ಪೆನ್ ಉತ್ಪತ್ತಿ ಮಾಡುತ್ತೆ. ಪೆನ್ ಯಾವ್ದ್ರಿಂದ ಮಾಡಲಾಗಿದೆ? ಪ್ಲಾಸ್ಟಿಕ್ ಇಂದ ಮಾಡಲಾಗಿದೆ. ಈ ತರ ಯಾವ ಮಟೀರಿಯಲ್ಸ್ ನ ಇಟ್ಕೊಂಡು ನಾವು ಒಂದು ಫೈನಲ್ ಪ್ರಾಡಕ್ಟ್ ತಯಾರಿ ಮಾಡಿರ್ತೀವೋ ಅಂತಹ ಮಟೀರಿಯಲ್ಸ್ ಗಳನ್ನ ನಾವೇನಂತ ಹೇಳಿ ಕರಿತೀವಿ? ಮಟೀರಿಯಲ್ ನೌನ್ ಅಂತ ಹೇಳಿ ನಾವು ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ನಿಮ್ಮ ಹತ್ರ ಒಂದು ಗೋಲ್ಡ್ ರಿಂಗ್ ಇದೆ. ಆ ರಿಂಗ್ ನ ನಾವು ಯಾವ್ದಿಂದ ತಯಾರಿಸಿದೀವಿ? ಗೋಲ್ಡ್ ಅಂಡ್ ಡೈಮಂಡ್ ಇಂದ. ಸೊ ಇಲ್ಲಿ ಗೋಲ್ಡ್ ಮತ್ತೆ ಡೈಮಂಡ್ ಅನ್ನುವಂಥದ್ದು ಏನಾಗುತ್ತೆ? ಮಟೀರಿಯಲ್ ನೌನ್ ಆಗುತ್ತೆ. ಈಗ ಒಂದು ಟೇಬಲ್ ಅಂತ ಹೇಳಿರುತ್ತೆ, ಒಂದು ನೀವು ಕಂಪನಿ ಹೆಸರು ಕೇಳಿರ್ಬೋದು, ಗ್ರೀನ್ ಪ್ಲಾಯ್ ಅಂತ ಹೇಳಿ. ಗ್ರೀನ್ ಪ್ಲಾಯ್ ಅಂತ ಹೇಳಿ ಒಂದು ಕಂಪನಿ ಇದೆ. ನಾವು ಪರ್ಟಿಕ್ಯುಲರ್ ಆಗಿ ಕಂಪನಿ ಹೆಸರು ಹೇಳ್ತಾ ಇದ್ದೀವಿ ಅಂತಂದ್ರೆ ದ್ಯಾಟ್ ವಿಲ್ ಬಿಕಮ್ ಪ್ರಾಪರ್ ನೌನ್. ಓಕೆ, ಇಫ್ ಗ್ರೀನ್ ಪ್ಲಾಯ್ ಏನ್ ಉತ್ಪತ್ತಿ ಮಾಡಿದೆ, ಏನ್ ಪ್ರಾಡಕ್ಟ್ ಸೇಲ್ ಮಾಡುತ್ತೆ? ಟೇಬಲ್ಸ್ ಅನ್ನೋದು ಸೇಲ್ ಮಾಡುತ್ತೆ. ಫರ್ನಿಚರ್ಸ್, ಟೇಬಲ್ಸ್ ಅನ್ನ ಮಾಡುತ್ತೆ. ಟೇಬಲ್ಸ್ ಯಾವ್ದ್ರಿಂದ ನಾವು ತಯಾರಿ ಮಾಡ್ತಾ ಇದ್ದೀವಿ? ಯಾವ ಮಟೀರಿಯಲ್ ಇಂದ ಅಂದ್ರೆ, ಇಟ್ ಕುಡ್ ಬಿ, ಒನ್ ವುಡ್ ಬಿ ದಿ ವುಡ್ ಆರ್ ಇಟ್ ಕುಡ್ ಬಿ ಅ ಪ್ಲಾಸ್ಟಿಕ್. ಓಕೆ, ಸೊ ಇಲ್ಲಿ ಟೇಬಲ್ ಅಂತ ಹೇಳಿದ್ರೆ ನಮಗೆ ಯಾವ ವುಡ್ ಟೇಬಲ್ ಆಗಿದ್ಯಾ, ಕಟ್ಟಿಗೆ ಅದಾಗಿದ್ಯಾ, ಅಥವಾ ಕಬ್ಬಿಣದಾಗಿದ್ಯಾ, ಅಥವಾ ಅದು ಪ್ಲಾಸ್ಟಿಕ್ ಇಂದ ಆಗಿದೆ ಗೊತ್ತಾಗ್ತಿಲ್ಲ. ಜಸ್ಟ್ ಟೇಬಲ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹೀಗಾದ್ರೆ ಇದು ಕಾಮನ್ ನೌನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ವುಡ್ ಮತ್ತೆ ಪ್ಲಾಸ್ಟಿಕ್ ಮಟೀರಿಯಲ್ ಆಗಿದೆ. ಸೊ ದಿಸ್ ವಿಲ್ ಬಿಕಮ್ ಮಟೀರಿಯಲ್ ನೌನ್. ಓಕೆ, ಇಂಥ ಯಾವ ವಸ್ತುಗಳನ್ನ, ಯಾವ ಮಟೀರಿಯಲ್ಸ್ನ ನಾವು ಯೂಸ್ ಮಾಡಿಕೊಂಡು ಫೈನಲ್ ಪ್ರಾಡಕ್ಟ್ ತಯಾರಿ ಮಾಡಿರ್ತೀವೋ ಅಂತಹ ವರ್ಡ್ಸ್ಗಳನ್ನ ನಾವು ಏನಂತ ಹೇಳಿ ಕರಿತೀವಿ? ಮಟೀರಿಯಲ್ ನೌನ್ಸ್ ಅಂತ ಹೇಳಿ ನಾವು ಕರಿತೀವಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಮಟೀರಿಯಲ್ ನೌನ್ಸ್ ಅಂದ್ರೆ ಏನು ಅಂತ ಹೇಳಿ. ದೆನ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್. ವಿ ವಿಲ್ ಮೂವ್ ಟು ದಿ ಕೌಂಟೇಬಲ್ ಅಂಡ್ ಅನ್ಕೌಂಟೇಬಲ್ ನೌನ್ಸ್. ಕೌಂಟೇಬಲ್ ನೌನ್ ಅಂದ್ರೆ ಯಾವ ವಸ್ತುಗಳನ್ನ ನಾವು ಕೌಂಟ್ ಮಾಡಬಹುದೋ, ಎಣಿಸಬಹುದೋ. ಫಾರ್ ಎಕ್ಸಾಂಪಲ್, ಪೆನ್ಗಳು ಜಾಸ್ತಿ ಇದಾವೆ, ನಾವು ಅದನ್ನ ಕೌಂಟ್ ಮಾಡಬಹುದು. ವಸ್ತುಗಳನ್ನ ನಾವು ಸಿಂಗುಲರ್ ಟು ಪ್ಲೂರಲ್ ಮಾಡಬಹುದು. ಪೆನ್ ಇಂದ ನಾವು ಪೆನ್ಸ್ ಮಾಡಬಹುದು. ಇಂತಹ ವಸ್ತುಗಳನ್ನ, ಇಂತಹ ವರ್ಡ್ಸ್ಗಳನ್ನ ನಾವು ಕೌಂಟೇಬಲ್ ನೌನ್ ಅಂತ ಹೇಳಿ ನಾವು ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿದ್ರೆ, ಒಂದು ಚೇರ್ ಇದೆ, ಅದನ್ನ ನಾವು ಎಸ್ ಅಥವಾ ಎಸ್ ಪ್ರತ್ಯಯ ಹಚ್ಚಿ ನಾವು ಅದನ್ನ ಚೇರ್ಸ್ ಅಂತ ಹೇಳಿ ಮಾಡಬಹುದು. ಇಂತಹ ವಸ್ತುಗಳನ್ನ ನಾವು ಕೌಂಟೇಬಲ್ ಅಂತ ಹೇಳಿ ಕರಿತೀವಿ. ಬಾಟಲ್ ಇದೆ, ಅದನ್ನ ನಾವು ಬಾಟಲ್ಸ್ ಅಂತ ಹೇಳಿ ಮಾಡಬಹುದು. ಪೆನ್ ಇದೆ, ಪೆನ್ಸ್ ಅಂತ ಹೇಳಿ ಮಾಡಬಹುದು. ಸ್ಟಾರ್ ಇದೆ, ಸಿಂಗಲ್ ಸ್ಟಾರ್ ಇದೆ, ಅದನ್ನ ನಾವು ಎಸ್ ಪ್ರತ್ಯಯ ಹಚ್ಚಿ ಸ್ಟಾರ್ಸ್ ಮಾಡಬಹುದು. ಈ ತರ ಯಾವ ವರ್ಡ್ಸ್ಗಳನ್ನ ನಾವು ಸಿಂಗುಲರ್ ಟು ಪ್ಲೂರಲ್ ಮಾಡಬಹುದೋ ಅಂತಹ ವರ್ಡ್ಸ್ಗಳನ್ನ ನಾವು ಕೌಂಟೇಬಲ್ ನೌನ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ದೆನ್ ವಿ ವಿಲ್ ಮೂವ್ ಟು ದಿ ಅನ್ಕೌಂಟೇಬಲ್ ನೌನ್. ಅನ್ಕೌಂಟೇಬಲ್ ಇಸ್ ಟೋಟಲಿ ವೈಸ್ ವರ್ಸ, ವಿಚ್ ಕೆನಾಟ್ ಬಿ ಕೌಂಟೆಡ್. ನಾವು ಯಾವುದನ್ನ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ವೋ, ಮತ್ತೆ ಇಟ್ ಕೆನಾಟ್ ಬಿ ಮೇಡ್ ಸಿಂಗುಲರ್ ಟು ಪ್ಲೂರಲ್, ಸಿಂಗುಲರ್ ಇಂದ ಪ್ಲೂರಲ್ ಮಾಡ್ಲಿಕ್ಕೆ ಆಗೋದಿಲ್ವೋ ಅಂತಹ ವರ್ಡ್ಸ್ಗಳನ್ನ ನಾವು ಅನ್ಕೌಂಟೇಬಲ್ ನೌನ್ ಅಂತ ಹೇಳಿ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಸ್ಕೈ ಇದೆ, ಆಕಾಶ ಇದೆ, ನಾವು ಆಕಾಶ ಅಂತ ಹೇಳಿ ಕರಿತೀವಿ. ಆಕಾಶಗಳು ಅಂತ ಹೇಳಿ ನಾವು ಕರೆಯೋದಿಲ್ಲ, ಸ್ಕೈಸ್ ಅಂತ ಹೇಳಿ ನಾವು ಕರೆಯೋದಿಲ್ಲ. ಸೊ ಇದನ್ನ ಸಿಂಗುಲರ್ ಇಂದ ಪ್ಲೂರಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏರ್ ಇದೆ, ಗಾಳಿ ಇದೆ, ಗಾಳಿಗಳು ಅಂತ ಹೇಳಿ ನಾವೇನಾದ್ರೂ ಕರಿತೀವ? ಬಸ್ ಜಸ್ಟ್ ಗಾಳಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಚಿಲ್ಡ್ರನ್ ಇದೆ,
ಚಿಲ್ಡ್ರನ್ ನ ಸಿಂಗುಲರ್ ಫಾರ್ಮ್ ಚೈಲ್ಡ್ ಆಗಿದೆ. ನಾವು ಚಿಲ್ಡ್ರನ್ಸ್ ಅಂತ ಹೇಳಿ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ಲೂರಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಚಿಲ್ಡ್ರನ್ ಅನ್ನೋದು ಆಲ್ರೆಡಿ ಪ್ಲೂರಲ್ ಫಾರ್ಮ್ ಆಗಿದೆ. ದೆನ್ ಇಲ್ಲಿ ಶುಗರ್ ಇದೆ, ಸಕ್ಕರೆಗಳು ಅಂತೀವ ಅಥವಾ ಸಕ್ಕರೆ ಅಂತೀವ. ಸಕ್ಕರೆನ ನಾವು ಕೌಂಟ್ ಮಾಡ್ತಾ ಕೂತ್ಕೊಳ್ಳೋದಕ್ಕಾಗುತ್ತಾ? ಹೇರ್ ಇದೆ, ಹೇರ್ಸ್ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಕೂದಲು ನಾವು ಕೌಂಟ್ ಮಾಡ್ಲಿಕ್ಕೆ ಆಗುತ್ತಾ? ವಾಟರ್ ಇದೆ, ನೀರುಗಳು ಅಂತೀವಿ ನಾವು, ವಾಟರ್ಸ್ ಅಂತೀವ, ನೀರುಗಳು ಅಂತೀವ, ಜಸ್ಟ್ ವಾಟರ್ ಅಂತೀವಿ. ಸೊ ಈ ಥರ ಯಾವ ವರ್ಡ್ಸ್ಗಳು ಸಿಂಗುಲರ್ ಟು ಪ್ಲೂರಲ್ ಮಾಡ್ಲಿಕ್ಕೆ ಆಗೋದಿಲ್ವೋ ಅಂತಹ ವರ್ಡ್ಸ್ಗಳನ್ನ ನಾವು ಅನ್ಕೌಂಟೇಬಲ್ ನೌನ್ ಅಂತ ಹೇಳಿ ನಾವು ಕರಿತೀವಿ. ಸೊ ಈಗ ಇದರ ಮೇಜರ್ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿ ನೋಡೋಣ. ಕೌಂಟೇಬಲ್ ನೌನ್ ಅನ್ನು ನಾವು CN ಅಂತ ಹೇಳಿ ಬರೆಯೋಣ, ಅನ್ಕೌಂಟೇಬಲ್ ನೌನ್ ಅನ್ನು ನಾವು UN ಅಂತ ಹೇಳಿ ಬರೆಯೋಣ. ಮೇಜರ್ ಫಸ್ಟ್ ಡಿಫ್ರೆನ್ಸ್ ಅಂತ ನಮ್ಗೆ ಗೊತ್ತಿದೆ, ಸಿಂಗುಲರ್ ಟು ಪ್ಲೂರಲ್ ನಾವು ಇದನ್ನ ಮಾಡೋದಕ್ಕಾಗತ್ತೆ. ಅನ್ಕೌಂಟೇಬಲ್ ನೌನ್ ಅನ್ನು ನಾವು ಸಿಂಗುಲರ್ ಟು ಪ್ಲೂರಲ್ ಮಾಡಲಿಕ್ಕೆ ಆಗೋದಿಲ್ಲ. ದಿಸ್ ಇಸ್ ಮೇಜರ್ ಫಸ್ಟ್ ಡಿಫ್ರೆನ್ಸ್. ದೆನ್ ಕೌಂಟೇಬಲ್ ನೌನ್ಗಳು ನೀವು ಈ ಥರ ಕ್ವಶನ್ ಹಾಕಿದ್ರೆ ಯಾವ ಥರ ವಸ್ತುಗಳನ್ನ, ಯಾವ ವರ್ಡ್ಸ್ಗಳನ್ನ ನಾವು ಕೌಂಟೇಬಲ್ ಅಂತ ಹೇಳಿ ಡಿಸೈಡ್ ಮಾಡ್ಬೋದು, ಯಾವ ವರ್ಡ್ಸ್ಗಳನ್ನ ನಾವು ಅನ್ಕೌಂಟೇಬಲ್ ಅಂತ ಹೇಳಿ ಡಿಸೈಡ್ ಮಾಡಬೇಕು ಅಂತ ಅಂದರೆ ಯು ಹ್ಯಾವ್ ಟು ಆಸ್ಕ್ ಕ್ವಶನ್ ಫಾರ್ ದೋಸ್ ವರ್ಡ್ಸ್. ನೀವು ಹೌ ಮೆನಿ ಅಂತ ಹೇಳಿ ಆ ವರ್ಡ್ಗೆ ಕ್ವಶನ್ ಮಾಡಿದ್ರೆ ನಿಮಗೆ ಆನ್ಸರ್ ನಂಬರ್ಸ್ ಅಲ್ಲಿ ನಿಮಗೆ ಸಿಗ್ತಾ ಇದ್ರೆ ದೆನ್ ಇಟ್ ಈಸ್ ಕೌಂಟೇಬಲ್ ನೌನ್. ನಿಮಗೆ ಅನ್ಕೌಂಟೇಬಲ್ ನೌನ್ ಅಂತೇಳಿ ಹೇಗೆ ಗೊತ್ತು ಮಾಡಿಸ್ಕೋಬೇಕು? ನೀವು ಆ ವರ್ಡಿಗೆ ಹೌ ಮಚ್ ಅಂತ ಹೇಳಿ ನೀವು ಕ್ವಶನ್ ಮಾಡಬೇಕು. ಹೌ ಮಚ್ ಅಂತ ಹೇಳಿ ನೀವು ಕ್ವಶನ್ ಮಾಡಿದ್ದೆ ಆದಲ್ಲಿ ನಿಮಗೆ ಆನ್ಸರ್ ಪರಿಮಾಣ ಇನ್ ದ ಸೆನ್ಸ್ ಕ್ವಾಂಟಿಟಿಯಲ್ಲಿ, ನಿಮಗೆ ಕ್ವಾಂಟಿಟಿಯಲ್ಲಿ ಆನ್ಸರ್ ಸಿಗ್ತಾ ಇದೆ ಅಂತಂದ್ರೆ ದ್ಯಾಟ್ ವಿಲ್ ಬಿಕಮ್ ದಿ ಅನ್ಕೌಂಟೇಬಲ್ ನೌನ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಯಾವ ವರ್ಡ್ಸ್ಗಳು ಹೌ ಮೆನಿ ಅಂತ ಹೇಳಿ ನಮಗೆ ಕ್ವಶನ್ ಮಾಡಿದಾಗ ನಮಗೆ ನಂಬರ್ಸ್ ಅಲ್ಲಿ ಸಿಕ್ಕರೆ ದೋಸ್ ವಿಲ್ ಬಿ ಇನ್ ದಿ ಕೌಂಟೇಬಲ್ ನೌನ್. ನಮಗೆ ಏನಾದರೂ ಕ್ವಾಂಟಿಟಿಯಲ್ಲಿ ಸಿಕ್ಕರೆ ದೋಸ್ ವಿಲ್ ಬಿ ಇನ್ ದಿ ಅನ್ಕೌಂಟೇಬಲ್ ನೌನ್. ಸೊ ಈಗ ಯಾವ ನೌನ್ಗಳು ಕೌಂಟೇಬಲ್, ಯಾವ ನೌನ್ಗಳು ಅನ್ಕೌಂಟೇಬಲ್ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಫಸ್ಟ್ಲಿ ಪ್ರಾಪರ್ ನೌನ್ ಅನ್ನೋದು ಕೌಂಟೇಬಲ್ ಅನ್ಕೌಂಟೇಬಲ್ ಅಂತ ಹೇಳಿ ನಾವು ನೋಡೋಣ. ಎಕ್ಸಾಂಪಲ್ನ ನೀವು ಅಬ್ಸರ್ವ್ ಮಾಡಿ. ರಾಮ್ ಇದೆ, ಮೋಹನ್ ಇದೆ. ನಾವು ರಾಮ್ಸ್, ಮೋಹನ್ಸ್ ಅಂತೇಳಿ ಹೇಳಲಿಕ್ಕಾಗುತ್ತಾ? RBI ಒಂದೇ ಇದೆ, ನಾವು RBIs ಅಂತೇಳಿ ಹೇಳೋದಕ್ಕಾಗುತ್ತಾ? ಪ್ಲೂರಲ್ ಮಾಡ್ಲಿಕ್ಕೆ ಆಗುತ್ತಾ? ತಾಜ್ ಮಹಲ್ ಒಂದೇ ಇದೆ, ನಾವು ತಾಜ್ ಮಹಲ್ಸ್, ಗೋಲ್ ಗುಂಬಜ್ ಒಂದೇ ಇದೆ, ಗೋಲ್ ಗುಂಬಜಸ್ ಅಂತ ಹೇಳಿ ನಾವು ಮಾಡ್ಲಿಕ್ಕೆ ಆಗುತ್ತಾ? ಪ್ಲೂರಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಪ್ರಾಪರ್ ನೌನ್ ಇಸ್ ಅನ್ಕೌಂಟೇಬಲ್ ನೌನ್. ಓಕೆ, ಇನ್ನು ಕಾಮನ್ ನೌನ್ ನೋಡೋಣ. ಕಾಮನ್ ನೌನ್ನ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಬಾಯ್ ಇದೆ, ನಾವು ಬಾಯ್ಸ್ ಅಂತ ಹೇಳಿ ಮಾಡಬಹುದು. ಗರ್ಲ್ ಇದೆ, ನಾವು ಹುಡುಗಿಯರು ಅಂತ ಹೇಳಿ ಹೇಳ್ಬಹುದು. ಬ್ಯಾಂಕ್ ಇದೆ, ನಾವು ಬ್ಯಾಂಕ್ಗಳು, ಬ್ಯಾಂಕ್ಸ್ ಅಂತೇಳಿ ಹೇಳ್ಬಹುದು. ಸ್ಮಾರಕಗಳು ಅಂತೇಳಿ ಹೇಳಬಹುದು. ಮಾನ್ಯುಮೆಂಟ್ಸ್ ಅಂತೇಳಿ ಹೇಳಬಹುದು. ದೆನ್ ಫೋನ್ ಇದೆ, ನಾವು ಫೋನ್ಸ್ ಅಂತ ಹೇಳಿ ಕರಿಬಹುದು. ಫೋನ್ ಇದೆ, ಫೋನ್ಸ್ ಅಂತ ಹೇಳಿ ನಾವು ಕರಿಬಹುದು. ನ್ಯೂಸ್ ಪೇಪರ್ ಇದೆ, ನ್ಯೂಸ್ ಪೇಪರ್ಸ್ ಅಂತ ಹೇಳಿ ನಾವು ಕರಿಬಹುದು. ತುಂಬಾ ನ್ಯೂಸ್ ಪೇಪರ್ಗಳಿದಾವೆ. ಈ ತರ ನಾವು ಸಿಂಗುಲರ್ ಪ್ಲೂರಲ್ ಮಾಡಬಹುದು. ಸೊ ಕಾಮನ್ ನೌನ್ ವಿಲ್ ಬಿ countable one. Common noun example will always be in the countable nouns. Okay, ಈಗ ಕಲೆಕ್ಟಿವ್ ನೌನ್ ನೋಡೋಣ. ಕಲೆಕ್ಟಿವ್ ನೌನ್ ಅಲ್ಲಿ ನಾವು ಇಲ್ಲಿ ಕೆಲವೊಂದನ್ನು ನಾವು ಕೌಂಟ್ ಮಾಡಬಹುದು, ಕೆಲವೊಂದನ್ನು ನಾವು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಬಂಚ್ ಆಫ್ ಕೀಸ್ ಅನ್ನ ನಾವು ಬಂಚಸ್ ಆಫ್ ಕೀಸ್ ಅಂತ ಹೇಳಿ ಹೇಳ್ಬಹುದು. ಬಂಚ್ ಆಫ್ ಕೀಸ್ ಇಸ್ ಆಲ್ರೆಡಿ ಅ ಗ್ರೂಪ್ ಅಂತ, ಜಾಸ್ತಿ ಬಂಚಸ್ ಇದ್ರೆ ನಾವು ಬಂಚಸ್ ಆಫ್ ಕೀಸ್ ಅಂತ ಹೇಳಿ ಹೇಳ್ಬೋದು. ಫ್ಲೀಟ್ ಆಫ್ ಶಿಪ್ ಇದೆ, ಶಿಪ್ಗಳ ಹಡಗುಗಳ ಗುಂಪಿದೆ. ಅದೇ ತರ ತುಂಬಾ ಗುಂಪುಗಳಿದೆ, ನಾವು ಅದನ್ನ ಫ್ಲೀಟ್ಸ್ ಆಫ್ ಶಿಪ್ಸ್ ಅಂತೇಳಿ ಕರಿಬಹುದು. ಈಗ ಬಂಡಲ್ ಆಫ್ ಪೇಪರ್ಸ್ ಇದೆ, ನಮ್ಮ ಹತ್ರ ಜಾಸ್ತಿ ಬಂಡಲ್ಗಳಿದಾವೆ ಅಂತ ಹೇಳಿ ನಾವು ಬಂಡಲ್ಸ್ ಆಫ್ ಪೇಪರ್ಸ್ ಅಂತ ಹೇಳಿ ಕರಿಬಹುದು. ಎಸ್ ಹಚ್ಬಹುದು. ಈಗ ಸೋಲ್ಜರ್ಗಳ ಗುಂಪುಗಳು ನಮ್ಗೆ ಜಾಸ್ತಿ ಇದಾವೆ ಅಂದ್ರೆ ನಾವು ಟ್ರೂಪ್ಸ್ ಆಫ್ ಸೋಲ್ಜರ್ಸ್ ಅಂತೇಳಿ ಹೇಳಿ ಕರಿಬಹುದು. ಇಲ್ಲಿ ಕೆಲವೊಂದು ವರ್ಡ್ಸ್ ಗಳನ್ನ ನಾವು ಪ್ಲೂರಲ್ ಮಾಡಬಹುದು. ಇನ್ನು ಕೆಲವೊಂದು ವರ್ಡ್ಸ್ ಲೈಕ್ ದಿ ಬೇಬಿ ಅಲ್ಲ, ದ ಬೇಬಿ ಆಫ್ ಗರ್ಲ್ಸ್, ಅಲ್ಲಿ ನೋಡಿ ಬೇಬೀಸ್ ಅಂತ ಹೇಳಿಕ್ ಆಗೋದಿಲ್ಲ. ಸೊ ಈ ತರ ಬೇಬೀಸ್ ಆಲ್ರೆಡಿ ಅ ಪ್ಲೂರಲ್ ಒನ್. ಒಂದಿರ್ಲಿ 1000 ಜನ ಇರ್ಲಿ ನಾವು ಅದನ್ನ ಬೇಬಿ ಅಂತ ಹೇಳಿನೇ ಕರಿತೀವಿ.
ಸೊ ಈ ತರ ಕೆಲವೊಂದು ವರ್ಡ್ಸ್ಗಳನ್ನ ನಾವು ಪ್ಲೂರಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲವೊಂದು ವರ್ಡ್ಸ್ಗಳನ್ನ ನಾವು ಪ್ಲೂರಲ್ ಮಾಡ್ಲಿಕ್ಕೆ ಆಗುತ್ತೆ. ಸೊ this collective one will be the 50-51. Then we will move to the next. ಅಬ್ಸ್ಟ್ರಾಕ್ಟ್ ನೌನ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಎಕ್ಸಾಂಪಲ್ಸ್ನ. ಸಿಟ್ಟುಗಳು ಅಂತ ಹೇಳಿ ನಾವು ಕರಿತೀವ, ಆಂಗರ್ಸ್ ಅಂತ ಹೇಳಿ ಕರಿತೀವ, ಗುಡ್ನೆಸ್ಸಸ್ ಒಳ್ಳೆಯತನಗಳು ಅಂತ ಹೇಳಿ ನಾವು ಕರಿತೀವ, ಹ್ಯಾಪಿನೆಸ್ ಖುಷಿಗಳು ಅಂತ ಹೇಳಿ ಕರಿತೀವ, ಸ್ವಾತಂತ್ರ್ಯಗಳು ಅಂತ ಹೇಳಿ ಕರಿತೀವ. These words are uncountable. Okay, abstract nouns are the examples for uncountable. Then we will move to the material noun. Material nouns ಅಲ್ಲಿ ಎಕ್ಸಾಂಪಲ್ಸ್ ನೀವು ನೋಡ್ತಾ ಹೋಗಿ. ಬಂಗಾರಗಳು ಅಂತೀವ ಅಥವಾ ಬಂಗಾರ ಅಂತೀವ. ಗೋಲ್ಡ್ಸ್ ಅನ್ನೋದಕ್ಕಾಗುತ್ತಾ? ನೋ. ಬೆಳ್ಳಿಗಳು ಅಂತೀವ? ನೋ. ವಾಟರ್ಸ್ ಅಂತೀವ ನಾವಿಲ್ಲಿ, ವಾಟರ್ಸ್ ಅನ್ನೋದಕ್ಕಾಗುತ್ತಾ? ನೋ. ನೀರುಗಳು ಅಂತ ಹೇಳಿ ನಮ್ಗೆ ಕರೀಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿನೂ ಕೂಡ ಕೆಲವೊಂದನ್ನ ನಾವು ಕೌಂಟ್ ಮಾಡಬಹುದು, ಕೆಲವೊಂದನ್ನು ನಾವು ಕೌಂಟ್ ಮಾಡೋದಕ್ಕಾಗೋದಿಲ್ಲ. ಓಕೆ, ದಿಸ್ ಇಸ್ ಆಲ್ಸೋ 50-51. ದೆನ್ ವಿಲ್ ಮೂವ್ ಟು ದ ನೆಕ್ಸ್ಟ್. ಇನ್ನು ಕೌಂಟೇಬಲ್ ನೌನ್ ಮತ್ತು ಅನ್ಕೌಂಟೇಬಲ್ ನೌನ್ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ. ಈ ವರ್ಡ್ಸ್ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಈ ವರ್ಡ್ಸ್ ನಾವು ಕೌಂಟ್ ಮಾಡ್ಲಿಕ್ಕೆ ಆಗುತ್ತೆ. ದೆನ್ ವಿ ವಿಲ್ ಮೂವ್ ಟು ದಿ ಕ್ವೆಶನ್ಸ್. ನೌನ್ಸ್ ಮೇಲೆ ನಮಗೆ ಯಾವ ತರ ಕ್ವೆಶನ್ ಕೇಳ್ತಾರೆ ಎಕ್ಸಾಂಪಲ್ ಅಲ್ಲಿ. ಸೊ 2 ಕ್ವಶನ್ಸ್ NDA ಅಲ್ಲಿ ಬಂದಿರುವಂತಹ ಕ್ವಶನ್ಸ್ ಇವು. ಕ್ವಶನ್ ಟೈಪ್ 1, ಡ್ಯಾಶ್ ಆರ್ ಟೈನಿ ವಿಂಗ್ಲೆಸ್ ಪ್ಯಾರಾಸೈಟಿಕ್ ದಟ್ ಫೀಡ್ಸ್ ಆನ್ ಹ್ಯೂಮನ್ ಬ್ಲಡ್. ಇಲ್ಲಿ ವಿಂಗ್ಲೆಸ್ ಅಂತ ಹೇಳಿದ್ರೆ ರೆಕ್ಕೆ ಇರಲಾರ್ದಂತಹ ಪ್ಯಾರಾಸೈಟಿಕ್ ಅನಿಮಲ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ 4 ಆಪ್ಷನ್ಗಳು ನಮಗೆ ನೌನ್ ಇದೆ. ಓಕೆ, ಬಟ್ ವಿ ಹ್ಯಾವ್ ಟು ಚೂಸ್ ಒನ್. ನಮಗೆ ಯಾವ ನೌನ್ ಆ ಕ್ವಶನಿಗೆ ಸೆಟ್ ಆಗುತ್ತೆ ಅನ್ನುವಂಥದ್ದು ನಾವು ನೋಡ್ಬೇಕಿಲ್ಲಿ. ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಇನ್ಸೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ಸೆಕ್ಟ್ ಅಂದ್ರೆ ಪರ್ಟಿಕ್ಯುಲರ್ ಇಟ್ ಶುಡ್ ಬಿ ಅನ್ ಇನ್ಸೆಕ್ಟ್. ಇಲ್ಲಿ ರೈಸ್ ಇನ್ಸೆಕ್ಟ್ ಆಗೋದಿಲ್ಲ, ವಾಯ್ಸ್ ಅನ್ನೋದು ಇನ್ಸೆಕ್ಟ್ ಆಗೋದಿಲ್ಲ, ಹೌಸ್ ಇಟ್ ಈಸ್ ಸ್ಟ್ರಕ್ಚರ್, ಇಟ್ ಡಸಂಟ್ ಕಮ್ ಇನ್ ದ ಇನ್ಸೆಕ್ಟ್. ಇಲ್ಲಿ ಲೈಸ್ ಅನ್ನುವಂಥದ್ದು ಪ್ಯಾರಾಸೈಟಿಕ್ ಇನ್ಸೆಕ್ಟ್ ಆಗಿದೆ. ಇಲ್ಲಿ ಹೇಗಿರುತ್ತೆ ಅಂದ್ರೆ ಆಲ್ ದಿ ಆಪ್ಷನ್ಸ್ ವಿಲ್ ಬಿ ಇನ್ ದಿ ನೌನ್. ಯು ಹ್ಯಾವ್ ಟು ಚೂಸ್ ಎನಿ ಒನ್ ಆಪ್ಷನ್ ವಿಚ್ ಇಸ್ ಸೆಟ್ ಇನ್ ದಿ ಕ್ವಶನ್. ನಿಮಗೆ ಒಂದು ಆಪ್ಷನ್ ನೀವು ಚೂಸ್ ಮಾಡ್ಬೋದು, ಯಾವುದು ಆ ಕ್ವಶನ್ಗೆ ಸೆಟ್ ಆಗುತ್ತೆ ಅಂತ ಹೇಳಿ. ಓಕೆ, ದೆನ್ ವಿ ವಿಲ್ ಮೂವ್ ಟು ದಿ ಕ್ವಶನ್ ನಂಬರ್ 2. ಇದು ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಆಸ್ ದ ವಾಯ್ಸ್ ವುಡ್ ಸೇ. ಇಲ್ಲಿ ದಿಸ್ ಈಸ್ ಅ ಪ್ರೊವರ್ಬ್ ಆಗಿದೆ. ಪ್ರೊವರ್ಬ್ ಅಂದ್ರೆ ಏನು? ಗಾದೆ ಮಾತು. ಓಕೆ, ಪ್ರೊವರ್ಬ್ ಅಂದ್ರೆ ಒಂದು ಗಾದೆ ಮಾತು. ಇಲ್ಲಿ ಸ್ಲೋ ಅಂಡ್ ಸ್ಟಡಿ ಇಸ್ ಓಕೆ, ಇದು ಕರೆಕ್ಟ್ ಆಗಿದೆ. ಇಲ್ಲಿ ಓನ್ಸ್ ದ ರೇಸ್ ಆಗಲ್ಲ, ಇದು ವಿನ್ಸ್ ದ ರೇಸ್ ಆಗುತ್ತೆ. ಓನ್ಸ್ ದ ರೇಸ್ ಆಗಲ್ಲ. ಆಸ್ ದ ವಾಯ್ಸ್ ವುಡ್ ಸೇ, ದಿಸ್ ಇಸ್ ಕರೆಕ್ಟ್. ಸೊ ಇಯರ್ ಫೈಂಡ್ ದ ಎರರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಈ ತರ ಕ್ವಶನ್ಗಳು ನಿಮಗೆ ರೈಸ್ ಮಾಡ್ತಾರೆ ನೌನ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಕ್ಲಾಸ್, ಐ ಹೋಪ್ ದಿಸ್ ಇಸ್ ನೌನ್ ಚಾಪ್ಟರ್ is clear for you, kinds of noun is clear for you. Then we will move to the next in the next class about pronouns, ಅದರ kinds ನೋಡೋಣ. So this is for today's session. Thank you.